ಇವತ್ತು ನಾವು ಮಾಧ್ವ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತ ಬೂದುಕುಂಬಳಕಾಯಿ ಮಜ್ಜಿಗೆ ಪಳದ್ಯ ಅಥವಾ ಮಜ್ಜಿಗೆ ಹುಳಿನ ಮಾಡೋಣ. ಮೊದಲು ತಿರುಳೆಲ್ಲ ತೆಕ್ಕೊಂಡು ಸಿಪ್ಪೆ ತೆಕ್ಕೊಂಡು ಬೂದುಕುಂಬಳಕಾಯಿನ ಹೋಳು ಹೆಚ್ಕೊಂಡ್ಬಿಡೋಣ. ನೀರ್ ಹಾಕಿ ಇದನ್ನ ಬೇಯಿಸ್ಕೋಬೇಕು. ಇವಾಗ ನಾನು ನೀರ್ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಬೇಯ್ಲಿ ಅಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಂದ್ 5 ನಿಮಿಷ ಬೆಂದ್ರೆ ಸಾಕು. ಈ ಗ್ಯಾಸ್ ಆರಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಬಿಸಿ ನೀರಿನಲ್ಲಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಕಡಲೆಬೇಳೆ ತಗೊಂಡಿದ್ದೀನಿ. ಇದನ್ನ ಮುಂಚೆನೆ 3 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೆ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಚೂರು ಅರಿಶಿನ, ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಇಲ್ಲಿ ಒಂದು 350 ml ಅಷ್ಟು ಮೊಸರು ತಗೊಂಡಿದ್ದೀನಿ. ಇದನ್ನ ಕಡಿದು ಮಜ್ಜಿಗೆ ಮಾಡ್ಕೊಳ್ಳೋಣ. ನಾನು ನೀರ್ ಮಜ್ಜಿಗೆ ಮಾಡ್ಕೊತಾ ಇಲ್ಲ, ಗಟ್ಟಿ ಮಜ್ಜಿಗೆ ಹಾಗೆ ಇಟ್ಕೋತಾ ಇದ್ದೀನಿ. ಯಾಕೆಂದ್ರೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ನೀರು ತಗೊಂಡಿರೋದ್ರಿಂದ ಅದನ್ನು ನೀರ್ ಮಜ್ಜಿಗೆ ಮಾಡ್ಬಿಟ್ರೆ ತುಂಬಾ ನೀರಾಗ್ಬಿಡುತ್ತೆ ಪಳದ್ಯ. ಈಗ ಮಸಾಲೆ ಎಲ್ಲ ಹಾಕೊಳ್ಳೋಣ. ಒಂದು ಕುದಿ ಬಂದಿದೆ. ಈಗ ರುಚಿಗೆ ಉಪ್ಪು ಹಾಕೊಳ್ಳೋಣ. ಈಗ ಕಡಿದು ಮಜ್ಜಿಗೆ ಹಾಕೋತಾ ಇದ್ದೀನಿ. ನಾನು ನೀರ್ ಬೆರೆಸ್ತಾ ಇಲ್ಲ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಬೆರೆಸ್ತೀನಿ. ನಾ ಮೊದಲು ಜಾಸ್ತಿ ನೀರು ತಗೊಂಡಿದ್ರಿಂದ ಈಗ ನೀರ್ ಬೆರೆಸೋ ಅವಶ್ಯಕತೆ ಬರೋದಿಲ್ಲ ನನಗೆ. ಒಂದು 7-8 ನಿಮಿಷ ಚೆನ್ನಾಗಿ ಕುದೀಲಿ. ಕಡೆಯಲ್ಲಿ ಹಿಂಗ್ ಒಗ್ಗರಣೆ ಹಾಕೋಣ. ನಮ್ಮ ಮಜ್ಜಿಗೆ ಪಳದ್ಯ ರೆಡಿ ಆಗತ್ತೆ. ನೋಡಿ, ಆಗಿದೆ ಮಜ್ಜಿಗೆ ಪಳದ್ಯ. ಬಿಸಿ ಇರುವಾಗ್ಲೇ ಬಿಸಿ ಅನ್ನದ ಜೊತೆ ತಿಂದ್ರೆ ಬೂದುಕುಂಬಳಕಾಯಿ ಮಜ್ಜಿಗೆ ಪಳದ್ಯ ತುಂಬಾ ರುಚಿಯಾಗಿರುತ್ತೆ.